ಹಾಯ್! ನೀವು ಬೆಂಗಳೂರಲ್ಲಿದ್ದೀರಾ? ಸೊ, ಮನೇಲಿ ಇದ್ದು ಬೋರ್ ಆಗಿದೆ ಎಲ್ಲಾದ್ರೂ ಹೊರಗಡೆ ಸುತ್ತಾಡ್ಕೊಂಡು ಬರಬೇಕು, ಸ್ವಲ್ಪ ಚಿಲ್ ಮಾಡಬೇಕು, ಅದು ನೇಚರ್ ಜೊತೆ ಅಂತೇನಾದ್ರೂ ಯೋಚನೆ ಮಾಡ್ತಿದ್ರೆ, ಈ ಪ್ಲೇಸ್ ನಿಜವಾಗ್ಲೂ ನಿಮಗೆ ತುಂಬಾನೇ ಸೂಟಬಲ್ ಅನ್ಸುತ್ತೆ. ತುಂಬಾನೇ ದೂರ ಏನಿಲ್ಲ. ಇದು ಬ್ಯಾಂಗ್ಳೂರಿಂದ ಒಂದು 18-20 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಬಟ್ ತುಂಬಾನೇ ಚೆನ್ನಾಗಿದೆ. ತುಂಬ ಕಂಪ್ಲೀಟ್ಲಿ ಗ್ರೀನರಿ ಆಂಡ್ ತುಂಬ ವೈಡ್ ಸ್ಪೇಸ್ ಇದೆ. ಅಲ್ಲಿ ನಿಯರ್ಲಿ ಒಂದು 500-1000 ಎಕರಷ್ಟು ದೊಡ್ಡ ಗ್ರೌಂಡ್ ಇದು. ಸೊ, ರಿಸ್ಟ್ರಿಕ್ಷನ್ಸ್ ಅಂತ ಏನಿಲ್ಲ. ಬಟ್ ಇಲ್ಲಿ ಡೈರೆಕ್ಟ್ ಗಾಡಿಗಳನ್ನ ತಗೊಂಡ್ ಬರಕ್ಕಾಗಲ್ಲ. ಲೈಕ್ ಕಾರ್‌ಗಳು ಆ ತರದ ವೆಹಿಕಲ್ಸ್‌ನ ಒಳಗಡೆ ಎಂಟ್ರಿ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿಂದ ಹೊರಗಡೆ ಒಂದು ರೋಡ್ ಇದೆ. ಸೊ, ಆ ರೋಡ್‌ವರೆಗೂನು ಆರಾಮಾಗಿ ತರ್ಬೋದು ಬೈಕ್ಸ್ ಮತ್ತೆ ಕಾರ್‌ಗಳನ್ನ. ಅಲ್ಲಿ ನಿಲ್ಲಿಸ್ಬಿಟ್ಟು ಹೊರಗಡೆ ಬಂದು ಆರಾಮಾಗಿ ಫ್ಯಾಮಿಲಿ ಜೊತೆ ಬರೋಕ್ಕೂ ತುಂಬಾನೇ ಸೇಫ್ ಇದೆ ಜಾಗ. ಆಂಡ್ ತುಂಬಾ ಫುಲ್ ಕಂಪ್ಲೀಟ್ ಗ್ರೀನರಿ ಇರೋದ್ರಿಂದ ಕಂಪ್ಲೀಟ್ ಇಲ್ಲಿ ಅಕೇಶಿಯಾ ಮರಗಳಿದೆ. ಇದು ಯಾವಾಗ್ಲೂ ಎವರ್ ಗ್ರೀನ್ ಮರ ಅಂತಾನೆ ಕರೀತಾರೆ. ಏನಕ್ಕಂದ್ರೆ ಎಲ್ಲಾ ಸೀಸನ್‌ನಲ್ಲೂನು ಇದು ಗ್ರೀನಿ ಆಗೇ ಇರುತ್ತೆ. ಗ್ರೀನಿಶ್ ಆಗಿ. ಸೊ, ಹಾಗಾಗಿ ಒಂಥರ ತುಂಬಾ ಚೆನ್ನಾಗ್ ಕಾಣ್ಸುತ್ತೆ ಇದು. ಎಲ್ಲೋ ಯಾವ್ದೋ ಬೇರೆ ಎಲ್ಲೋ ತುಂಬಾ ದೂರದಲ್ಲಿರೋ ಯಾವ್ದೋ ಪ್ಲೇಸಿಗೆ ಹೋಗಿದ್ದೀವೇನೋ ಅನ್ನೋ ತರ ಫೀಲ್ ಬರುತ್ತೆ. ಬೆಂಗಳೂರು ಸುತ್ತ ಈ ತರದೊಂದು ಪ್ಲೇಸ್ ಇದೆ ಅಂದ್ರೆ ನಂಬೋಕೆ ಆಗಲ್ಲ. ಅದ್ರಲ್ಲೂ ಸ್ಪೆಷಲಿ ಫ್ಯಾಮಿಲೀಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಲೈಕ್ ಮಧ್ಯಾಹ್ನ ಲಂಚ್‌ಗೆ ಅಥವಾ ಏನಾದ್ರೂ ಸ್ನಾಕ್ಸ್ ಈ ತರದ್ದೆಲ್ಲ ತಗೊಂಡ್ ಬಂದು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇನ್ನೊಂದು ಚೆನ್ನಾಗಿರೋದು ವಿಶೇಷ ಏನಂದ್ರೆ ಫೋಟೋ ಶೂಟ್‌ಗೆ ಮತ್ತೆ ವಿಡಿಯೋ ಶೂಟ್‌ಗಂತೂ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ, ತುಂಬಾ ಚೆನ್ನಾಗಿದೆ. ನಾವು ಹಾಗಾಗಿ ಸ್ವಲ್ಪ ಒಂದಿಷ್ಟು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ. ಸೊ, ಸಂಡೇ ಅಂತೂ ಇದು ತುಂಬಾನೇ ಕ್ರೌಡೆಡ್ ಆಗಿರುತ್ತೆ ಆಲ್‌ಮೋಸ್ಟ್. ಬಟ್ ತುಂಬಾ ದೊಡ್ಡ ಗ್ರೌಂಡ್ ಆಗಿರೋದ್ರಿಂದ ಕ್ರೌಡೆಡ್ ಅಂತ ಅನ್ಸೋಲ್ಲ ನಮ್ಗೆ. ಸೊ, ನೀವು ಒನ್ಸ್ ಬನ್ನಿ. ಆಹ್, ಎಂಜಾಯ್ ಮಾಡಿ ಟೈಮ್‌ನ. ಆದ್ರೆ ದಯವಿಟ್ಟು ಪ್ಲಾಸ್ಟಿಕ್ಕು ಈ ಥರದ ಬಾಟಲ್ಸ್‌ಗಳನ್ನ ಮಾತ್ರ ಎಸಿಬೇಡಿ. ಸೊ, ನಾವು ಅಲ್ಲಿಂದ ಹೊರಟು ಅಲ್ಲೇ ಹತ್ತಿರದಲ್ಲಿರುವಂಥ ಹೆಸರುಘಟ್ಟ ಲೇಕ್‌ಗೆ ಬಂದ್ವಿ. ಈ ಲೇಕ್ ಅಂತೂ ತುಂಬಾನೇ ಚೆನ್ನಾಗಿದೆ ಆಂಡ್ ತುಂಬಾ ದೊಡ್ಡ ಲೇಕ್ ಇದು. ಸೊ, ಅಲ್ಲೇ ಈವ್ನಿಂಗ್ ಟೈಮ್ ಬಂದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡೋಕೆ. ಆರಾಮಾಗಿ ಅದ್ರ ಮೇಲೆ ವಾಕ್ ಮಾಡ್ತಾ ಕೂಲ್ ಆಗಿರುತ್ತೆ. ಆ ಸನ್‌ಸೆಟ್ ಎಲ್ಲ ನೋಡೋಕೆ ತುಂಬಾನೇ ಮಜಾ ಅನ್ಸುತ್ತೆ ಇದು. ಬಟ್ ಇದು ಇನ್ನೊಂದು ಎಷ್ಟು ಫೇಮಸ್ ಲೇಕ್ ಅಂದ್ರೆ ಇದು ಹಿಂದೆ ಇಲ್ಲಿಂದ ಬೆಂಗಳೂರಿನ ಜಾಲಹಳ್ಳಿ ವಿಲೇಜ್ ಮತ್ತೆ ಈ ಕಡೆ ಹೆಸರುಘಟ್ಟ ಅಲ್ಲೆಲ್ಲ ಕೂಡ ಇಲ್ಲಿಂದ ಕುಡಿಯೋ ನೀರನ್ನ ಸಪ್ಲೈ ಮಾಡ್ತಾ ಇದ್ರು. ಬಟ್ ಇವಾಗೆಲ್ಲ ನೀರು ತುಂಬಾ ಹಾಳಾಗಿರೋದ್ರಿಂದ ಈಗೇನು ಸಪ್ಲೈ ಮಾಡ್ತಾ ಇಲ್ಲ. ಸೊ, ದಯವಿಟ್ಟು ನೀವೇನಾದ್ರೂ ಈ ಕಡೆ ಹೋದ್ರೆ ಹೋಗಿ ಎಂಜಾಯ್ ಮಾಡಿ. ಆದ್ರೆ ದಯವಿಟ್ಟು ಪ್ಲಾಸ್ಟಿಕ್, ಕಸ ಏನು ಎಸಿಬೇಡಿ. ಸೊ, ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ.